ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಈ ಶ್ಲೋಕದಲ್ಲಿ ರಾಯರನ್ನು ಭಕ್ತರ ಪಾಲಿನ ಕಾಮಧೇನು ಕಲ್ಪವೃಕ್ಷ ಅಂತ ಕರೆಯಲಾಗುತ್ತದೆ. ಅಂತಹ ಮಹಾನ್ ಗುರುಗಳೇ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು. ಮಂತ್ರಾಲಯ ಎನ್ನೋ ಪವಿತ್ರ ಕ್ಷೇತ್ರ ಕೇವಲ ದೇವಸ್ಥಾನ ಅಲ್ಲ, ಇದು ಲಕ್ಷಾಂತರ ಭಕ್ತರ ನಂಬಿಕೆಯ ಕೇಂದ್ರ. ಭಕ್ತರ ಕಷ್ಟಗಳನ್ನು ಕ್ಷಣ ಮಾತ್ರದಲ್ಲಿ ಪರಿಹರಿಸುವ ಮಹಾಯೋಗಿ. ಮಂತ್ರಾಲಯ ಎನ್ನೋ ಪವಿತ್ರ ಕ್ಷೇತ್ರವನ್ನು ಲೋಕಪ್ರಸಿದ್ಧಿ ಮಾಡಿದ ದೈವಶಕ್ತಿ. ರಾಯರು ಬೃಂದಾವನದಲ್ಲಿ ಜೀವಂತವಾಗಿ ಇಂದಿಗೂ ವಿರಾಜಮಾನರಾಗಿದ್ದಾರೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ತಮ್ಮ ಜೀವಿತಾಂತ್ಯಕ್ಕೆ ಮುಂಚೆಯೇ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು 700 ವರ್ಷಗಳ ಕಾಲ ಬೃಂದಾವನದಲ್ಲಿ ಇದ್ದ ಭಕ್ತರ ಕಷ್ಟಗಳನ್ನು ನಿವಾರಣೆ ಮಾಡುತ್ತೇನೆ ಅಂತ. ರಾಯರು ಸಜೀವ ಸ್ಥಿತಿಯಲ್ಲಿ ಬೃಂದಾವನ ಪ್ರವೇಶ ಮಾಡಿದವರು. ಇದು ಜೀವಂತ ಬೃಂದಾವನ. ಇಲ್ಲಿ ರಾಯರ ಪ್ರಾಣಶಕ್ತಿ ಇಂದಿಗೂ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತದೆ. ಹೀಗಾಗಿ ಈ ಮಂತ್ರಾಲಯ ಕ್ಷೇತ್ರ ಅಪಾರ ಭಕ್ತಿಯ ಸಂಕೇತ. ಒಮ್ಮೆ ಶ್ರದ್ಧೆಯಿಂದ ರಾಯರ ಮುಂದೆ ತಲೆಬಾಗಿದರೆ ಸಾಕು, ಎಂತಹ ಸಮಸ್ಯೆ ಇದ್ದರೂ ಪರಿಹಾರ ಆಗುತ್ತದೆ, ಮನಸ್ಸಿಗೆ ನೆಮ್ಮದಿ. ಅಂತಹ ಮಹಾನ್ ಗುರುಗಳ ಸಪ್ತಾಹ ಮಹೋತ್ಸವ ಮುಂದಿನ ತಿಂಗಳು ಫೆಬ್ರವರಿ 19ನೇ ತಾರೀಕಿನಿಂದ 24ನೇ ತಾರೀಕಿನವರೆಗೆ ಅದ್ಧೂರಿಯಾಗಿ ಜರುಗುತ್ತದೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ 405ನೇ ಪಟ್ಟಾಭಿಷೇಕ ಮಹೋತ್ಸವ ಫೆಬ್ರವರಿ 19, 2026. ಪಟ್ಟಾಭಿಷೇಕ ಅಂದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಗುರುಪೀಠಾಧಿಕಾರ ದೊರೆತ ಪವಿತ್ರ ದಿನ. ಈ ದಿನಗಳಲ್ಲಿ ಮಂತ್ರಾಲಯದಲ್ಲಿ ನಡೆಯುವ ವಿಶೇಷ ಕಾರ್ಯಕ್ರಮಗಳು: ಬೆಳಗ್ಗೆ ಮಹಾಪೂಜೆ, ವಿಶೇಷ ಅಭಿಷೇಕ, ವೇದ ಪಾರಾಯಣ, ಪಲ್ಲಕ್ಕಿ ಸೇವೆ, ಮಹಾಮಂಗಳಾರತಿ, ತೀರ್ಥಪ್ರಸಾದ, ಸಾಯಂಕಾಲ ರಥೋತ್ಸವ ಜರುಗುತ್ತದೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ 431ನೇ ವರ್ಧಂತಿ ಮಹೋತ್ಸವ ಫೆಬ್ರವರಿ 24, 2026. ಶ್ರೀ ರಾಘವೇಂದ್ರ ಸ್ವಾಮಿಗಳ ಜನ್ಮದಿನವನ್ನೇ ವರ್ಧಂತಿ ಮಹೋತ್ಸವ ಅಂತ ಆಚರಿಸಲಾಗುತ್ತದೆ. ಈ ದಿನ ಗುರುಕೃಪೆ ಸುಲಭವಾಗಿ ಲಭಿಸುತ್ತದೆ. ವರ್ಧಂತಿ ದಿನ ಮಂತ್ರಾಲಯದಲ್ಲಿ ಅಪಾರ ಭಕ್ತರು ಸೇರುತ್ತಾರೆ. ಈ ದಿನಗಳಲ್ಲಿ ಮಂತ್ರಾಲಯದಲ್ಲಿ ನಡೆಯುವ ವಿಶೇಷ ಕಾರ್ಯಕ್ರಮಗಳು: ಬೆಳಗ್ಗೆ ಮಹಾಪೂಜೆ, ವಿಶೇಷ ಅಭಿಷೇಕ, ವೇದ ಪಾರಾಯಣ, ಪಲ್ಲಕ್ಕಿ ಸೇವೆ, ಮಹಾಮಂಗಳಾರತಿ, ತೀರ್ಥಪ್ರಸಾದ, ಸಾಯಂಕಾಲ ರಥೋತ್ಸವ ಜರುಗುತ್ತದೆ. ಮಂತ್ರಾಲಯದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನಕ್ಕೆ ಟಿಕೆಟ್ ಬೇಕಿಲ್ಲ. ಸಾಮಾನ್ಯ ದರ್ಶನ ಉಚಿತ. ವಾರಾಂತ್ಯ ಮತ್ತು ಮಹೋತ್ಸವ ಸಮಯದಲ್ಲಿ ಜನ ಹೆಚ್ಚು ಇರುತ್ತಾರೆ. ಬೆಳಗ್ಗೆ ಹೋದರೆ ಕಡಿಮೆ ಸಾಲು ಸಿಗುತ್ತದೆ. ದರ್ಶನದ ಸಮಯ ಬೆಳಗ್ಗೆ 6 ಗಂಟೆಯಿಂದ 2 ಗಂಟೆವರೆಗೆ, ಸಂಜೆ 4 ಗಂಟೆಯಿಂದ 9 ಗಂಟೆವರೆಗೆ. ದರ್ಶನದ ಜೊತೆಗೆ ತೀರ್ಥಪ್ರಸಾದ, ಮಂತ್ರಾಕ್ಷತೆ ದೊರೆಯುತ್ತದೆ. ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ರೂಮ್ ಬುಕ್ಕಿಂಗ್ ಹೇಗೆ ಮಾಡೋದು ಅಂತ ನೋಡೋಣ. ಬೆಳಗ್ಗೆ ಸುಮಾರು 6 ಗಂಟೆಯಿಂದ 9 ಗಂಟೆಯ ಒಳಗಡೆ ಓಪನ್ ಆಗುತ್ತದೆ. ಯಾವ ದಿನಕ್ಕೆ ರೂಮ್ ಬೇಕೋ ಆ ದಿನ ಸುಮಾರು 30 ದಿನಗಳ ಮುಂಚೆ ಬುಕ್ಕಿಂಗ್ ಓಪನ್ ಆಗುತ್ತದೆ. ಆನ್ಲೈನ್ ಬುಕ್ಕಿಂಗ್ ಸ್ಟೆಪ್ಸ್: www.srsmart.org ಓಪನ್ ಮಾಡಿ. ಅಕೊಮಡೇಷನ್ ಆರ್ ರೂಮ್ ಬುಕ್ಕಿಂಗ್ ಕ್ಲಿಕ್ ಮಾಡಿ. ಚೆಕ್ ಇನ್ ಆ್ಯಂಡ್ ಚೆಕ್ಔಟ್ ಡೇಟ್ ಸೆಲೆಕ್ಟ್ ಮಾಡಿ. ರೂಮ್ ಟೈಪ್ ಚೂಸ್ ಮಾಡಿ. ನಾನ್ AC, AC, ಡಾರ್ಮಿಟರಿ, ಗೆಸ್ಟ್ ಡೀಟೇಲ್ಸ್ ಹಾಕಿ ಪೇಮೆಂಟ್ ಮಾಡಿ. ಬುಕ್ಕಿಂಗ್ ಕನ್ಫರ್ಮೇಷನ್ SMS ಆರ್ ಇಮೇಲ್ಗೆ ಬರುತ್ತದೆ. ಇಂಪಾರ್ಟೆಂಟ್ ರೂಲ್ಸ್ ಏನಂದರೆ ID ಪ್ರೂಫ್ ಕಂಪಲ್ಸರಿ. ಮೂರನೇ ವ್ಯಕ್ತಿ ಮತ್ತು ಏಜೆಂಟ್ ಮೂಲಕ ಬುಕ್ಕಿಂಗ್ ಇಲ್ಲ. ಒಬ್ಬರಿಗೆ ರೂಮ್ ಸಿಗಲ್ಲ, ಇಬ್ಬರಿಗೆ ಮಿನಿಮಮ್. ಆನ್ಲೈನ್ ರೂಮ್ ಸಿಗದಿದ್ದರೆ ಏನು ಮಾಡಬೇಕು? ಮಂತ್ರಾಲಯಕ್ಕೆ ಹೋಗಿ CRO ಆಫೀಸ್ನಲ್ಲಿ ಆಫ್ಲೈನ್ ರೂಮ್ಗಳಿಗೆ ಅಪ್ಲೈ ಮಾಡಬಹುದು. ಅವೈಲಬಿಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಶ್ರೀ ರಾಘವೇಂದ್ರ ಸ್ವಾಮಿಯ ಕೃಪೆಯಿಂದ ನಿಮ್ಮ ಮಂತ್ರಾಲಯ ಯಾತ್ರೆ ಸುಗಮವಾಗಲಿ. ಈ ಮಾಹಿತಿ ಉಪಯೋಗವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.